ಓಂ ನಮೋ ನಾರಾಯಣಾಯ. ನಮಸ್ತೆ ವೀಕ್ಷಕರೇ, ನಾನು ಸೂರಜ್ ರಿಯಾನ್ಶ್. ನಮ್ಮ ಚಾನಲ್ಗೆ ಸ್ವಾಗತ. ಮಿಥುನ ರಾಶಿಯವ್ರಿಗೆ ಮೇ ತಿಂಗಳಲ್ಲಿ ಏನೆಲ್ಲ ಫಲಾನುಫಲ ಇದೆ ನೋಡೋಣ ಬನ್ನಿ. ತುಂಬಾ ತಿಂಗಳಿಂದ ನಿಮ್ಮ ಜೀವನದಲ್ಲಿ ತುಂಬಾ ಕಷ್ಟಪಟ್ಟಿರ್ತೀರಾ. ನೀವು ಖುಷಿನ ಮರ್ತಿರ್ತೀರಾ. ಹೇಗಪ್ಪ ಉದ್ಧಾರ ಆಗೋದು ಅಂತ ಚಿಂತೆ ಮಾಡ್ತಿರ್ತೀರಾ. ಬೇರೆಯವ್ರು ಖುಷಿಯಾಗಿರೋದು ನೋಡಿ ನೀವು ಚಿಂತೆ ಮಾಡ್ತಿರ್ತೀರಾ. ನಿಮ್ಮ ಕೆಟ್ಟ ಆಲೋಚನೆ, ಕೆಟ್ಟ ನಿರ್ಧಾರಗಳು, ಕೆಟ್ಟ ಮನಸ್ಥಿತಿಯಿಂದ ಇಷ್ಟು ದಿನ ತುಂಬಾ ಕಷ್ಟಪಟ್ಟಿರ್ತೀರಾ. ಈ ತಿಂಗಳು ನೀವೇನೇ ಕೆಲಸ ಮಾಡಿದ್ರೂ ಕೂಡ ಮುಟ್ಟಿದ್ದೆಲ್ಲ ಚಿನ್ನ ಅಂತ ಹೇಳ್ಬೋದು. ನೀವು ಲಾಭ ಇಲ್ದಲೆ ಯಾವುದೇ ಕೆಲಸ ಮಾಡಲ್ಲ. ಈ ತಿಂಗಳು ಸೋಂಬೇರಿತನನ ಬಿಡಬೇಕಾಗತ್ತೆ. ನೀವು ಸೋಂಬೇರಿ ಆಗಿದ್ರೂ ಕೂಡ ಬೇರೆಯವ್ರ ಹತ್ರ ಎಲ್ಲ ಕೆಲಸಗಳನ್ನೂ ಮಾಡಿಸ್ತೀರಾ. ಈ ತಿಂಗಳು ನಿಮ್ಮ ಸ್ನೇಹಿತರಿಂದ ನಿಮಗೆ ಬಲ ಮತ್ತು ಸಹಾಯ ಸಿಗುತ್ತೆ. ತುಂಬ ಕ್ಲೋಸ್ ಇದ್ದಾರೆ ಅಂತ ಯಾವುದೇ ರೀತಿ ಎಲ್ಲ ವಿಚಾರಗಳನ್ನು ಮತ್ತು ನಿಮ್ಮ ಗುಟ್ಟುಗಳನ್ನ ಬೇರೆಯವ್ರಿಗೆ ಹೇಳಬಾರ್ದು. ನೀವೇನಾದರೂ ಹೇಳಿದ್ದೇ ಆದರೆ ಮುಂದಿನ ದಿನಗಳಲ್ಲಿ ಅಪಾಯ ಕಟ್ಟಿಟ್ಟ ಬುತ್ತಿ. ಈ ತಿಂಗಳು ನಿಮ್ಮ ಆರೋಗ್ಯದಲ್ಲಿ ಸಮಸ್ಯೆ ಆಗ್ಬೋದು. ಹೊಟ್ಟೆ ಹಾಗೂ ಗಂಟಲು ಸಂಬಂಧಪಟ್ಟಂತೆ ತೊಂದರೆಗಳು ಬರ್ಬೋದು. ಗುರು ಲಗ್ನದಲ್ಲೇ ಇರೋದ್ರಿಂದ ಡಾಕ್ಟರ್ನ ಕನ್ಸಲ್ಟ್ ಮಾಡಿದ್ರೆ ನಿಮಗೆ ಪರಿಹಾರಗಳು ಸಿಗುತ್ತೆ. ನೀವು ಡಾಕ್ಟರ್ ಹತ್ರ ಹೋದರೂ ಕೂಡ ಮೆಡಿಸಿನ್ಸ್ನ ಕರೆಕ್ಟಾಗಿ ತಗೊಳ್ಳಲ್ಲ. ಇದರಿಂದ ಸಮಸ್ಯೆ ಉಲ್ಪಣ ಆಗುತ್ತೆ. ಕೇತು 3ನೇ ಮನೆಯಲ್ಲಿರೋದ್ರಿಂದ ಸಹೋದರರಿಂದ ಏನಾದರೂ ತೊಂದರೆಗಳಾಗತ್ತೆ. ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಕೂಡ ಬರ್ಬೋದು. ನೀವು ಅವ್ರ ಜೊತೆ ಹುಷಾರಾಗಿ ಮಾತಾಡಿದ್ರೆ ಒಳ್ಳೆಯದು. ಹಾಗೂ ದೂರ ಪ್ರಯಾಣ ಹೋಗುವಾಗಲೂ ಕೂಡ ಹುಷಾರಾಗಿರಿ. ನೀವು ಹಿಂದೆ ತುಂಬ ಸೋಲ್ಗಳನ್ನ ಅನುಭವಿಸಿರ್ತೀರ. ಅದರಿಂದ ತುಂಬ ಭಯ ಆಗತ್ತೆ. ಇವಾಗ ಒಳ್ಳೆ ಆಪರ್ಚುನಿಟಿ ಬಂದರೂ ಕೂಡ ನೀವು ತಗೊಳ್ಳೋದಕ್ಕೆ ಭಯ ಪಡ್ತೀರಾ. ಇದರಿಂದ ನಿಮಗೆ ತುಂಬ ಅವಕಾಶಗಳು ಮಿಸ್ ಆಗತ್ತೆ. ಅಯ್ಯೋ, ಒಳ್ಳೆ ಅವಕಾಶಗಳು ಮಿಸ್ ಆಯ್ತಲ್ಲ ಅಂತ ಮುಂದೆ ನೀವು ಕೊರಗ್ತೀರಾ. ಅದಕ್ಕೋಸ್ಕರ ಎಲ್ಲ ವಿಚಾರದಲ್ಲೂ ಧೈರ್ಯ ಸರ್ವಾರ್ಥ ಸಾಧನಂ ಅನ್ನೋ ರೀತಿಯಲ್ಲಿ ಮುಂದೆ ನುಗ್ಗಿ ಈ ತಿಂಗಳು ಏನು ಭಯ ಪಡಬೇಡಿ. ನೀವು ಅಂದ್ಕೊಂಡಿರೋದೆಲ್ಲ ಸಾಧನೆ ಮಾಡ್ತೀರಾ. ಭೂಮಿ, ಮನೆ, ವಾಹನ ಸಂಬಂಧಪಟ್ಟ ಹಾಗೆ ಯಾರೆಲ್ಲ ಬಿಸ್ನೆಸ್ ಮಾಡ್ತಿರ್ತೀರಾ ಅವ್ರಿಗೆಲ್ಲ ಏಳಿಗೆ ಅತಿ ಅದ್ಭುತವಾಗಿರುತ್ತೆ. ಶುಕ್ರ 12ನೇ ಮನೇಲಿರೋದ್ರಿಂದ ಮೋಜು ಮಸ್ತಿ ಅಂತ ಹೊರಗಡೆ ಸುತ್ತಾಡೋ ಸಾಧ್ಯತೆ ಇದೆ. ಈ ತಿಂಗಳು ನೀವು ಮನೇಲಿರೋದೇ ಕಮ್ಮಿ ಆಗುತ್ತೆ. ಬೇರೆ ಬೇರೆ ಪಾರ್ಟೀಸು, ಕೆಲಸ, ಬೇರೆ ಬೇರೆ ಪ್ರಯಾಣಗಳು ಆ ರೀತಿ ಆಗಿಬಿಡುತ್ತೆ. ತುಂಬ ಬ್ಯುಸಿ ಆಗಿಬಿಡ್ತೀರ ಈ ತಿಂಗಳು. ಬೆಂಕಿಯಿಂದ ಸ್ವಲ್ಪ ಗಂಡಾಂತರ ಅಂತ ಹೇಳ್ಬೋದು. ಹುಷಾರಾಗಿರಿ. ಬೆಂಕಿಯಿಂದ ಯಾವುದೇ ರೀತಿ ಸಾಹಸಗಳನ್ನ ಈ ತಿಂಗಳು ಮಾಡಬಾರ್ದು. ಬೇರೆ ರೀತಿ ನಿಮಗೆ ದುಡ್ಡು ಖರ್ಚಾಗುತ್ತೆ ಅಂತ ಗ್ಯಾಸನ್ನು ಬಗ್ಸ್ಕೊಳ್ಳೋದು, ಶಾರ್ಟ್ಕಟ್ಸ್ನ ಯೂಸ್ ಮಾಡೋದಕ್ಕೆ ಹೋಗೋದು, ಇದನ್ನೆಲ್ಲ ಅವಾಯ್ಡ್ ಮಾಡಿ. ನಿಮ್ಮ ಜೊತೆ ಬೇರೆ ಜನಗಳನ್ನ ಕಂಪೇರ್ ಮಾಡ್ಕೋಬೇಡಿ. ಬೇರೆಯವ್ರ ಖುಷಿಯಿಂದ ನಿಮಗೆ ದುಃಖ ಆಗುತ್ತೆ. ಬೇರೆಯವ್ರ ಬಗ್ಗೆ ಯೋಚನೆ ಮಾಡೋದಕ್ಕೆ ಹೋಗಬೇಡಿ. ಈ ಚಿಕ್ಕ ವಿಷಯ ನೀವು ಅರ್ಥ ಮಾಡ್ಕೊಂಡಿದ್ದೇ ಆದರೆ ನಿಮ್ಮ ಲೈಫ್ ಬಂಗಾರದಂತ ಆಗುತ್ತೆ. ಬೇರೆಯವರ ಅದೃಷ್ಟ ಮತ್ತು ಏಳಿಗೆ ನೋಡಿ ಯಾವತ್ತೂ ನೀವು ಹೊಟ್ಟೆ ಕಿಚ್ಚು ಪಡಬೇಡಿ. ಭೂಮಿ, ಮನೆ ಸಂಬಂಧಪಟ್ಟ ಹಾಗೆ ಕೋರ್ಟ್ ವ್ಯಾಜ್ಯ ಏನಾದರೂ ಇದ್ದರೆ ಈ ತಿಂಗಳು ಬಗೆ ಇರುತ್ತೆ. ಭೂಮಿ ವಿಚಾರಕ್ಕೆ ಏನಾದರೂ ನಿಮ್ಮನ್ನು ಸೆಟ್ಲ್ಮೆಂಟಿಗೆ ಕರೆದ್ರೆ ಖಂಡಿತ ಹೋಗಿ. ಅತಿಯಾದ ಆಸೆ ಬೇಡ. ಆಸೆ ಬಿಟ್ಟರೆ ನಿಮ್ಗೇನು ಸಿಗಬೇಕೋ ಅದು ಪ್ರಕೃತಿ ಕೊಡುತ್ತೆ. ಮತ್ತೆ ಕೋರ್ಟಿಗೆ ಹೋಗಿ ಟೈಮ್ ವೇಸ್ಟ್ ಮಾಡ್ಕೋಬೇಡಿ. ಈ ತಿಂಗಳು ನಿಮ್ಮ ಬಿಸ್ನೆಸ್, ವ್ಯಾಪಾರ ವ್ಯವಹಾರಗಳಲ್ಲಿ ತುಂಬ ಅಭಿವೃದ್ಧಿ ಆಗುತ್ತೆ. ಹೊಸದಾಗಿ ಬಿಸ್ನೆಸ್ ಮಾಡಬೇಕು ಅಂತ ಅಂದ್ಕೊಂಡಿರೋರು ಕೂಡ ಮಾಡ್ಬೋದು. ನಿಮಗೆ ಒಳ್ಳೆ ಸಮಯ ಬಂದಿದೆ. ಯಾರಿಗೆಲ್ಲ ಮದುವೆ ಆಗಿರಲ್ಲ ಅವ್ರಿಗೆಲ್ಲ ಮದುವೆ ಆಗೋ ಸಾಧ್ಯತೆ ಇದೆ. ಗುರು ಲಗ್ನದಿಂದ 7ನೇ ಮನೆಗೆ ದೃಷ್ಟಿ ಹಾಕೋದ್ರಿಂದ ಅತಿ ಶೀಘ್ರದಲ್ಲೇ ಮದುವೆ ಆಗೋ ಸಾಧ್ಯತೆ ಇದೆ. ಪ್ರೀತಿ ಪ್ರೇಮ ವಿಚಾರದಲ್ಲಿ ನೀವು ಹಿಂದೆ ನಿರಾಸೆ ಹೊಂದಿರ್ತೀರಾ. ಈ ತಿಂಗಳಲ್ಲಿ ನಿಮ್ಮ ಭಾಗ್ಯದ ಕೂಡ ಸಂಪೂರ್ಣವಾಗಿ ತೆಗೆಯೋದ್ರಿಂದ ಪ್ರೀತಿ ಪ್ರೇಮ ವಿಚಾರದಲ್ಲಿ ಸಕ್ಸಸ್ ಆಗತ್ತೆ. ನೀವು ಯಾರನ್ನ ಇಷ್ಟಪಡ್ತಿರ್ತೀರೋ ಅವ್ರ ಹತ್ರ ಹೋಗಿ ಧೈರ್ಯವಾಗಿ ನಿಮ್ಮ ಪ್ರೀತಿನ ವ್ಯಕ್ತಪಡಿಸಿ. ನಿಮ್ಮ ಜಾತಕದಲ್ಲೂ ಗ್ರಹಗಳು ಬಲವಾಗಿದ್ದರೆ ಖಂಡಿತವಾಗ್ಲೂ ಸಿಗ್ತಾರೆ. ಈ ತಿಂಗಳು ವಿದ್ಯಾರ್ಥಿಗಳಿಗೂ ಕೂಡ ತುಂಬ ಶುಭವಾಗಿರುತ್ತೆ. ಅತಿ ಬೇಗ ವಿದ್ಯೆನ ಕಲಿಯೋ ಸಾಧ್ಯತೆ ಇದೆ. ಕಾಂಪಿಟೇಟಿವ್ ಎಕ್ಸಾಮ್ಸ್ ಬರೆಯೋರ್ಗೂ ಕೂಡ ಈ ತಿಂಗಳು ಚೆನ್ನಾಗಿರುತ್ತೆ. ಯಾರಿಗೆಲ್ಲ ಕೆಲಸ ಸಿಗ್ತಿರಲ್ಲ ನಿಮ್ಮ ಸ್ನೇಹಿತರಿಂದ ನಿಮಗೆ ಕೆಲಸ ಸಿಗೋ ಸಾಧ್ಯತೆ ಇದೆ. ನಿಮ್ಮ ಕರ್ಮಸ್ಥಾನದಲ್ಲಿ ಕುಜ ಹಾಗೂ ಶನಿ ಇರೋದ್ರಿಂದ ನೀವು ಕೆಳಮಟ್ಟದಿಂದ ಮೇಲ್ಗಡೆ ಹೋಗಬೇಕು. ಇದನ್ನು ನೀವು ಅರ್ಥ ಮಾಡಿಕೊಂಡ್ರೆ ಚಿಕ್ಕ ಕೆಲಸ ಆಗಲಿ ದೊಡ್ಡ ಕೆಲಸ ಆಗಲಿ ಎಲ್ಲ ಕೆಲಸನೂ ಕೂಡ ದೇವ್ರ ಕೆಲಸ ಅಂತ ನೀವು ಮಾಡಬೇಕಾಗತ್ತೆ. ಇದರಿಂದ ಮುಂದಿನ ದಿನಗಳಲ್ಲಿ ತುಂಬ ಅಭಿವೃದ್ಧಿ ಹೊಂದುತ್ತೀರಾ. ಯಾರೆಲ್ಲ ಕಲೆ ಸಂಬಂಧಪಟ್ಟಂತೆ ಫಿಲಮ್ ಇಂಡಸ್ಟ್ರಿಯಲ್ಲಿ ಇರ್ತಾರೆ ಅವ್ರಿಗೆಲ್ಲ ಒಳ್ಳೆಯದಿದೆ. ದೊಡ್ಡ ಕೀರ್ತಿ ಪ್ರತಿಷ್ಠೆಗಳು ಲಭ್ಯವಾಗುತ್ತೆ. ಡೆಕೋರೇಷನ್, ಇಂಟೀರಿಯರ್, ಟೈಲರಿಂಗ್, ಆಟೋ ಟ್ಯಾಕ್ಸಿ, ಚಿನ್ನ ಬೆಳ್ಳಿ ವ್ಯಾಪಾರ, ಮ್ಯೂಸಿಕ್, ಡ್ಯಾನ್ಸ್, ಅಡ್ವೊಕೇಟ್, ಪೊಲೀಸ್, ಏರ್ಫೋರ್ಸ್, ಸೆಂಟ್ರಲ್ ಗೌರ್ಮೆಂಟ್ ಸಂಬಂಧಪಟ್ಟಂತೆ ಕೆಲಸ ಮಾಡೋರಿಗೆ ತುಂಬಾ ಅದ್ಭುತವಾಗಿರುತ್ತೆ. ನಿಮ್ಮ ಕೆಲಸದಲ್ಲಿ ಪ್ರಮೋಷನ್, ಅಪ್ರಿಸಿಯೇಷನ್ ಎಲ್ಲ ಸಿಗುತ್ತೆ. ನಿಮ್ಮ ಕೆಲಸದಲ್ಲಿ ಬೇರೆ ಜನಗಳು ನಿಮ್ಮನ್ನು ಟ್ರಿಗರ್ ಮಾಡ್ಬೋದು. ಆಗ ನೀವು ತಾಳ್ಮೆಯಿಂದ ಇರಬೇಕಾಗತ್ತೆ. ಈ ತಿಂಗಳು ನೀವು ಮಾತನ್ನು ಕಮ್ಮಿ ಮಾಡಿ ಧೈರ್ಯದಿಂದ ಬರೋ ಆಪರ್ಚುನಿಟಿನ ಮಾಡ್ಕೊಳ್ಳಿ. ಯಾರಾದರೂ ನಿಮ್ಮ ಇಷ್ಟವಾದ ಗುರುಗಳ ಹತ್ರ ಹೋಗಿ ಹಣ್ಣು ಹಂಪಲನ್ನ ಕೊಟ್ಟು ಆಶೀರ್ವಾದ ಪಡ್ಕೊಳ್ಳಿ. ಮಂಗಳವಾರದಂದು ಹಸುನ ಮನೆ ಹತ್ರ ಕರೆಸಿ
ಬಾಳೆಹಣ್ಣು ಮತ್ತು ಅಚ್ಚುಬೆಲ್ಲನ ತಿನ್ನಿಸಿ. ಸಾಯಿಬಾಬಾ ಅಥವಾ ರಾಘವೇಂದ್ರ ಸ್ವಾಮಿ ಮಠಕ್ಕೆ ಹೋಗಿ ಕಲ್ ಸಕ್ಕರೆನ ದಾನ ಮಾಡಿ ಹಾಗೂ ಅರಿಶಿಣದ ಕೊಂಬನ್ನು ಹಳದಿ ಬಟ್ಟೆಲಿ ಸುತ್ತಿ ನಿಮ್ಮ ಕಡೆ ಇಟ್ಕೊಳ್ಳಿ. ಏನೇ ಸಂಕಷ್ಟಗಳಿದ್ರೂ ಈ ತಿಂಗಳು ಪರಿಹಾರಗಳಾಗತ್ತೆ.